ಕರ್ಕೊಂಡು ಹೋಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನ ನೀವು ತಗೊಳ್ಳಿ. ನಮ್ಮ ಮನೆಯವರು ಅನ್ನೋ ದಯಾದಾಕ್ಷಿಣ್ಯ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ. ರೇ ಕರ್ಕೊಂಬಂದ್ರೆ ಅವ್ರನ್ನ. ನಿನ್ನ ನೋವು ಕಣ್ಣೀರಿಗೆ ನಾನೇನಾದರೂ ಕ್ಷಮಾಪಣೆ ಕೇಳಿದ್ರೆ ಅದು ತುಂಬ ಸಣ್ಣ ಪದ ಆಗತ್ತೆ. ಇಂಥ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಾಮ ತಪ್ಪು ಮಾಡ್ಬಿಟ್ಟ, ನಿಮ್ಮನ್ನ ಮುಟ್ಟಿ ದೊಡ್ಡ ತಪ್ಪು ಮಾಡ್ಬಿಟ್ಟ. ಕಾಮ್ ಡೌನ್. ಯಾವ್ದೋ ಒಂದು ನಾಯಿ ಹುಲಿ ಗುಹೆಗೆ ನುಗ್ಗಿ ಹುಲಿ ಬಾಯಿಗೆ ಕೈ ಹಾಕಿದೆ. ನೀವ್ ನೋಡಿದ್ರೆ ಸಮಾಧಾನ ಮಾಡ್ತಾ ಇದ್ದೀರಾ? ಬೇಟೆ ಆಡೋದಕ್ಕೆ ಸಮಯ ಸಂದರ್ಭ ಬಹಳ ಮುಖ್ಯ. ಸಿಗ್ದಂಗೆ ಸಿಕ್ಕಾಗ ಸಿಕ್ಕಾಪಟ್ಟೆ ಹೊಡೆದ್ರೆ ಅದು ಕ್ರೈಮ್. ಬೇಕಾದಾಗ ಬೇಕಾದಂಗೆ ಬೇಕಾದಷ್ಟು ಹೊಡೆದ್ರೆ ಅದು ಇಂಟೆಲಿಜೆನ್ಸ್. ಹಾರಾಡುವಾಗ ಹಾರಾಡೋದಕ್ಕೆ ಬಿಟ್ಬಿಡ್ಬೇಕು. ಚಿಕ್ಕ ಆಟ ಸೋತ್ರು ಪರವಾಗಿಲ್ಲ, ಯುದ್ಧ ಗೆಲ್ಲಬೇಕು. ಅಂದ್ರೆ ಅವ್ರು ಹೊಡೆದ್ರು ಹೊಡ್ಸ್ಕೊಳ್ತೀರಾ? ನಾನು ಹೊಡೆಸ್ಕೊಳ್ತಾ ಇಲ್ಲ, ಅವನ್ ಬಲನ ಕಡಿಮೆ ಮಾಡ್ತಾ ಇದ್ದೀನಿ. ಈ ಕೃಷ್ಣ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಂಚಿಂಚಾಗಿ ಹಂತವಾಗಿ ಸುಸ್ತಾಗಿ ಮಂಡಿಯೂರಿ ಕುಂತಾಗ ಕುತ್ತಿಗೆ ಕಡೆ ಅವಕಾಶ ಸಿಗುತ್ತೆ ನೋಡು, ಅದು ಏಟು. ಫುಲ್ ಅಂಡ್ ಫೈನಲ್. ಮಗ ಪ್ರಾಣಾಪಾಯದಿಂದ ಪಾರಾಗ್ಲಿ ಅಂತ ಆಶೀರ್ವಾದ ಮಾಡು ತಂದೆ. ಅಮ್ಮ ಏನಾಯ್ತು? ರುಕು, ಈಗ ತಾನೇ ಡಾಕ್ಟರ್ ಬಂದು ಹೋದ್ರಮ್ಮ. ಮಂಜುಗೆ ಆಪರೇಷನ್ ಮಾಡ್ಬೇಕು ಅಂತಿದ್ದಾರೆ. ಅದಾಗವರೆಗೂ ಏನು ಹೇಳಕ್ಕಾಗಲ್ಲ ಅಂತ ಯಾವುದೋ ಪೇಪರ್ಗೆ ಸೈನ್ ಹಾಕಿಸ್ಕೊಂಡು ಹೋದ್ರು. ಈಗ ನನ್ನ ಮಗನ ಜೀವನ ನೂಲಿನ ಹಂಗದ ಮೇಲೆ ನಿಂತಿದೆ ಕಡೆ. ಅಮ್ಮ ಸಮಾಧಾನ ಮಾಡ್ಕೊಮ್ಮ. ಭವ್ಯ ಅಕ್ಕ, ನಾವೇ ಧೈರ್ಯ ಕಳ್ಕೊಂಡ್ರೆ ಅಣ್ಣನ್ ಕಾಪಾಡೋದು ಯಾರು ಹೇಳಿ? ಆಪರೇಷನ್ ಆದ ತಕ್ಷಣ ಅವ್ನು ಹುಷಾರಾಗಿ ಬಂದ್ಬಿಡ್ತಾನೆ. ಅಮ್ಮ ಸಮಾಧಾನ ಮಾಡ್ಕೊ. ನೋಡು ಇವಾಗ ಮೆಡಿಸಿನ್ಸ್ ತುಂಬಾ ಮುಂದುವರೆದಿದೆ. ನಾನು ಇವಾಗ್ಲೇ ಹೋಗಿ ಚೀಫ್ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀನ್ ದೇವ್ರ ಮೇಲೆ ಭಾರ ಹಾಕಿ ಇಲ್ಲೇ ಇರು, ಆಯ್ತಾ? ಏನೂ ಆಗಲ್ಲ ಅಣ್ಣಗೆ. ಬೇಗ ಬೇಗ ಕ್ಲೀನ್ ಮಾಡಿ, ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಬೇಗ ಹೊರಡಿ. ಅಯ್ಯೋ ಏನ್ ಕರ್ಮನೋ ಏನೋ, ಹುಡುಗಿ ಬದುಕು ಒಂದೇ ರಾತ್ರಿಲಿ ಸುಟ್ಟು ಬೂದಿ ಆಗುತ್ತೆ ಅಂತ ಯಾರು ಅನ್ಕೊಂಡಿರಲ್ಲ. ಮದುವೆ ಸಂಭ್ರಮದಲ್ಲಿ ಇರ್ಬೇಕಾದ ಮನೇನ ಸೂತ್ಕದ ಮನೆ ಮಾಡ್ಬಿಟ್ಟ ಭಗವಂತ. ಎಲ್ಲ ಅನ್ಯಾಯ. ಏನೋ ಗೊಣಗ್ತಾ ಇದೆಯಲ್ಲಮ್ಮ, ಯಾರ ಬಗ್ಗೆ ಹೇಳ್ತಿದೀಯಾ? ಅಯ್ಯೋ ಎಚ್ಚರ ಆಗೋಯ್ತಾ ಸರ್ ನಿಮ್ಗೆ? ನೀವೆಲ್ಲೋ ನಿದ್ದೆ ಮಾಡ್ತಾ ಇದ್ದೀರಾ ಅನ್ಕೊಂಡೆ ಸರ್. ಎಲ್ಲಮ್ಮ ನಿದ್ದೆ ಬರುತ್ತೆ ನೀನು ಹಿಂಗೆ ಒಣಗಾಡ್ತಿದ್ರೆ? ಸರಿ, ನೀನು ಯಾರ ಮನೆ ವಿಷಯ ಮಾತಾಡ್ತಿದ್ಯಾ? ಅಯ್ಯೋ ಯಾರೋ ಹುಡುಗ ಸರ್, ಇನ್ನೂ ಚಿಕ್ಕ ವಯಸ್ಸು, ಮದುವೆ ಸೆಟ್ ಆಗಿತ್ತಂತೆ. ಆಟೋ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟವನಿ. ಆ ಹುಡುಗಿ ರೋದನೆ ನೋಡೋಕ್ಕಾಗ್ತಲ್ಲ ಸರ್. ಏನು ಮಾಡೋದು ಸರ್? ನಾವು ಅನ್ಕೊಳ್ಳೋದೇ ಒಂದು, ಆ ಭಗವಂತ ಕೊಡೋದೇ ಒಂದು.